ಹಾಯ್ ಗಾಯ್ಸ್, ನಾನು ನಿಮ್ಮ ಹಳ್ಳಿ ಹುಡುಗ. ಇವತ್ತು ಹೋಗ್ತಾ ಇದ್ದೀವಿ ಸೊಪ್ಪು ಕೀಳೋದಕ್ಕೆ. ಜಾಸ್ತಿ ದೂರ ಅಣ್ಣ. ಎಲ್ಲಪ್ಪ ದೂರ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಬಂದು ಮುಳ್ಬಾಗಲ್ ಹೋಗ್ತಾ ಇದ್ದೀವಿ. ಮುಳ್ಬಾಗಲ್ ಹತ್ರ ಎಲ್ಲಪ್ಪ ಅಂದ್ಕೊಂಡಿದ್ದೀರಾ? ಮುಳ್ಬಾಗಲ್ ಏನು ಎಲ್ಲೂ ಇಲ್ಲ. ಮುಳ್ಬಾಗಲ್ ಊರೊಳಗೆ ನುಗ್ಗೋಗ್ಬೇಕಷ್ಟೇ. ಒಂದು ಊರೊಳಗಡೆ ಇರೋದು ತೋಟ ಇದು. ಅಲ್ಲಿಂದ ಬಂದು ನಾವು ಮಾಸಿಯಿಂದ ಸೊಪ್ಪು ಕೀಳೋದಕ್ಕೆ ನೋಡಿ ನುಗ್ಗಿದ್ದೀನಿ. ಒಳಗೆ ಹೋಗ್ತಾನೆ ಮುಳ್ಬಾಗಲ್ ಬಿಡ್ಕೊಂಡು ಗುರು. ಒಳಗೆ ತೋಟ ಹತ್ರ ಎಲ್ಲ ಇಳಿಸ್ತಾ ಇದ್ದೀವಿ ಕೂಲರೆಲ್ಲ. ನೋಡೋಣ ಅಂದ್ ಒಳಗೆ ಬಂದೆ. ಸೊಪ್ಪು ಯಾವ ಥರ ಅದನ್ನು ಬೆಳೆದಾರಂಬಿಟ್ಟಿದೆ ರೈತರು. ನೋಡಿದ್ರಾಗ ಹಂಗೆ ನಾಸಿ ಕೂಡ ಬಂದು ಕರೆತ್ಕೊಂಡು ನೋಡಿದ್ರಾಗ ಸೊಪ್ಪು ಮಾತ್ರ ಡಿಲಾಕ್ಸ್ ಸೊಪ್ಪು ಗುರು. ನಮ್ಮ ಕಡೆ ಈ ಥರ ಬೆಳೆದಿಲ್ಲ, ಆ ಥರ ಬೆಳೆದಿರೋ ಸೊಪ್ಪು ಇದು. ನಂಬರ್ 1 ಸೊಪ್ಪು. ನಮ್ಮ ಕಡೆ ಬೆಳೀತಾರಲ್ಲ ಡಿಲಾಕ್ಸ್ ಸೊಪ್ಪು, ಇದು ನಂಬರ್ 1. ನೋಡೋಪಟ್ಟ ಖುಷಿ ಆಗಿಬಿಟ್ರು ಕೂಲರೆಲ್ಲ. ಈ ಥರ ಸೊಪ್ಪು ಯಾವತ್ತೂ ನೋಡಿಲ್ಲ ಅಂದ್ಬಿಟ್ಟಿದೆ. ಸರಿ, ಏನು ಮಾಡೋಕ್ಕಾಗಲ್ಲ, ಸೊಪ್ಪು ಕಿತ್ಕೊಳ್ರ ಹೋಗೋಣ ಅಂತ ಹೇಳಿದೆ. ಆಯಿತು ಅಂತ ಹೇಳಿದ್ರು. ಗಾಡಿ ಬರೋ ಟೈಮ್ ಆಯಿತು, ಖಾಲಿ ಗಾಡಿ ಅಂತ ಹೇಳಿದ್ರು. ಬಂತು ಅದು ಹಂಗೆ ಹೇಳ್ದಂಗೆ ಅದು ಗಾಡಿ ಬಂತು. ಇವರು ಬೊಮ್ಮನ ಮಾಡಿದ್ರು ಇವತ್ತು. ಅಣ್ಣ ಇವತ್ತು ಭಾನುವಾರ ಅಂದು. ಸರ್ ಆಯಿತು, ಬಿರಿಯಾನಿ ತಾನೇ ಕಳಿಸ್ತೀವಿ ಅಂತ ಹೇಳಿದ್ರೆ ಅವ್ನು ನಾಸಿರು ಹಂಗೆ ಹೇಳಿದ್ನು. ಬಿರಿಯಾನಿ ತರಿಸ್ಕೊಬಿಡಂಬಿಟ್ಟಿದೆ ಹೇಳ್ಬಿಟ್ಟು ಹೊರಟೋದ್ನು. ಹಂಗೆ ಖಾಲಿ ಗಾಡಿ ಬಂತು, ಕಡೆಯಲ್ಲಿ ಇಳಿಸ್ತಾಯಿದ್ರು ಅವರು. ನಮ್ಮ ಮಾನುಗೆ ಹೇಳಿದೆ ಒಳ್ಳೆ ಬಿರಿಯಾನಿ ಕಳ್ಸಪ್ಪ ಎಲ್ಲ ಹೇಳಿ ಅಂದ್ಬಿಟ್ಟಿದೆ. ನಮ್ಮ ಮಣ್ಣು ಬಿಡಿದಣ್ಣ ಇಲ್ಲೇ ಮೂಲ ಅಂದ್ಬಿಟ್ಟಿದೆ. ಸರಿ ಕರ್ಸಪ್ಪ ಅಂದೆ, ಕರೆಸ್ತೀರಿ. ಹಂಗೆ ಬಂದು ನಮ್ಮ ಮೂಲ ಅಂದ್ಬಿಟ್ಟು ಇವರೇ ಹೋಟ್ಲವರು ಫೋನ್ ಮಾಡಿ ಹೇಳ್ತಾ ಇದ್ನ. ಹಂಗೆ ಆರ್ಡ್ರ್ ತೊಗೊಂಡ್ರು ಅವರು. ಇವತ್ತು ಪ್ಲೇಟ್ ಪಾರ್ಸಲ್ ಕಟ್ಟಂಬಿಟ್ಟಿದೆ ಬಿರಿಯಾನಿ. ಸರಿ ಅಂದ್ಬಿಟ್ಟು ಹೇಳ್ತಾ ಇದ್ನ ಅವ್ರು ಭಟ್ರಿಗೆ ಫೋನ್ ಮಾಡಿ, 5 ಪ್ಲೇಟ್ ಬಿರಿಯಾನಿ ಪಾರ್ಸಲ್ ಕಟ್ಟಪ್ಪ ಅಂದ್ಬಿಟ್ಟು. ಸರಿ ಅಂತ ಆಯಿತು ಅಂತ ಹೇಳಿದ್ರೆ ನಾವು ಅವ್ರು ಕೂಲಿಯವ್ರು ಲೋಡ್ ಮಾಡ್ತಾಯಿರ, ನಾವು ಹೋಗ್ಬಿಟ್ಟು ತೊಗೊಂಬರ್ತೀವಿ ಅಂದ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ನಾನು ಸೀದಾ ಬಿಟ್ರಿ ಜಾಗ. ಎಲ್ಲಿಗೆ ಬಂದ್ರಪ್ಪ? ಸೀದಾ ನ್ಯೂ ಆಶಾ ಫ್ಯಾಮ್ಲಿ ಡಾಬಾ ಅಂದ್ಬಿಟ್ಟಿದೆ. ಒಳ್ಳೆ ಟೇಸ್ಟ್ ಕೊಡ್ತಾನೆ ಗುರು. ಊಟ ಮಾತ್ರ ಒಳ್ಳೆ ಟೇಸ್ಟು. ಎಲ್ಲ ಡಾಬಾ ಐಟಮೇ ಇರೋದಿಲ್ಲ. ಬಿರಿಯಾನಿ ಬೇಕಾ, ತಂದೂರಿ ಬೇಕಾ, ಏನು ಬೇಕು ಸಿಗುತ್ತೆ. ನಾವು ಟೇಸ್ಟ್ ಮಾಡಿದ್ರಿ, ಒಳ್ಳೆ ಫುಡ್ಡು. ನಾವು ತಿಂದರೆ ಇಲ್ಲಾಂದೇಳಿಲ್ಲ, ಭಾರಿ ಟೇಸ್ಟ್ ಐತೆ. ಈ ಕಡೆ ಬಂದಾಗ ನಮ್ಮ ಮುಳಬಾಗಲ ಕಡೆ ಬನ್ನಿ. ಈ ಕಡೆ ಎಂಟ್ರೆನ್ಸಲ್ಲಿ ಐತೆ ನ್ಯೂ ಆಶಾ ಫ್ಯಾಮ್ಲಿ ಡಾಬಾ ಅಂದ್ಬಿಟ್ಟು. ನೀವು ಊಟ ಮಾಡಿ ನೋಡಿ, ಬೇರೆಯವ್ರು ತಿಳಿಸಿ ಯಾವ ಥರ ಟೇಸ್ಟ್ ಕೊಡ್ತಾರೆ ನೀವು ಹೇಳ್ತೀರಾ. ನೋಡಿ ಈ ಥರ ಐತೆ ಡಾಬಾ ಮಾತ್ರ. ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ ಗುರು.